4 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಖಾಲಿಯಾಗುವ ಹಂತಕ್ಕೆ ತಲುಪಿದ್ದು 4 ಜಿಲ್ಲೆಯ ಜನರಿಗೆ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ನಾನು ತುಂಗಭದ್ರಾ ಜಲಾಶಯದಲ್ಲಿದ್ದೀನಿ. ಈ ಒಂದು ಜಲಾಶಯದ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರಬಹುದು ಈಗಾಗಲೇ ಏನಂತಂದ್ರೆ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಖಾಲಿಯಾಗುವಂತ ಹಂತಕ್ಕೆ ಬಂದುಬಿಟ್ಟಿದೆ. ಈಗಾಗಲೇ ಏನಂದ್ರೆ ಡೆಡ್ ಸ್ಟೋರೇಜ್ ಕೇವಲ 5 TMC ನೀರು ಮಾತ್ರ ಈ ಒಂದು ಜಲಾಶಯದಲ್ಲಿ ಬಾಕಿ ಇದೆ. ಏನಂತಂದ್ರೆ 105 TMC ಸಾಮರ್ಥ್ಯದ ಈ ಒಂದು ತುಂಗಭದ್ರಾ ಜಲಾಶಯದಲ್ಲಿ ಈಗ ಕೇವಲ 5 TMC ನೀರು ಮಾತ್ರ ಬಾಕಿ ಇರೋದು ಏನು 4 ಜಿಲ್ಲೆಯ ಜನರಲ್ಲಿ ಸಾಕಷ್ಟು ಒಂದು ಆತಂಕವನ್ನ ಮನೆ ಮಾಡಿದೆ. ಏನು ಕಳೆದ ವರ್ಷಕ್ಕೆ ಮತ್ತು ಈ ವರ್ಷದ ಒಂದು ಲೆಕ್ಕಾಚಾರವನ್ನ ನೋಡೋದಾದ್ರೆ ಮಾರ್ಚ್ ಅಂತ್ಯಕ್ಕೆ ಏನಂದ್ರೆ ಕಳೆದ ವರ್ಷ 13 TMC ನೀರು ಈ ಒಂದು ಜಲಾಶಯದಲ್ಲಿ ಸಂಗ್ರಹವಾಗಿತ್ತು. ಅದು ಏನಂತಾರೆ ಮುಂದಿನ ಮಳೆಗಾಲದವರೆಗೂ ಜನರಿಗೆ ಕುಡಿಲಿಕ್ಕೆ ಅನುಕೂಲವನ್ನ ಮಾಡಿಕೊಟ್ಟಿತ್ತು. ಆದರೆ ಈ ಬಾರಿ ಏನಂತಾರೆ ಕೇವಲ 5 TMC ನೀರು ಇರೋದ್ರಿಂದ ಸಾಕಷ್ಟು ಜನರಿಗೆ ಒಂದು ತೊಂದರೆ ಆಗ್ತಾ ಇದೆ. ಅದರಲ್ಲೂ ಕೂಡ ಏನಂತಂದ್ರೆ ಕೊಪ್ಪಳ, ವಿಜಯನಗರ, ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗಳು ಸಾಕಷ್ಟು ಒಂದು ರೀತಿಯಂತ ಏನಂತಂದ್ರೆ ಏನು ನೀರಿನ ಬರವನ್ನ ಏನು ಅನುಭವಿಸ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಡ್ಯಾಮ್ ಕೂಡ ಸಂಪೂರ್ಣವಾಗಿ ಖಾಲಿ ಆಗ್ತಾ ಇರೋದ್ರಿಂದ ಸಹಜವಾಗಿ ಏನಂತಂದ್ರೆ ಕುಡಿಯೋ ನೀರಿನ ಇನ್ನು 2 ತಿಂಗಳ ಕಾಲ ಏನು ಜನರಿಗೆ ಕುಡಿಯೋ ನೀರಿಗಾಗಿ ಸಾಕಷ್ಟು ಒಂದು ಸಮಸ್ಯೆ ಉಂಟಾಗುವಂತಹ ಒಂದು ಏನಂತಾರೆ ಈಗಾಗಲೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಏನಂತಂದ್ರೆ ಸರ್ಕಾರವು ಕೂಡ ಏನು ಬರಗಾಲ ಮತ್ತು ಕುಡಿಯೋ ನೀರಿಗಾಗಿ ಸಾಕಷ್ಟು ಒಂದು ಹಣವನ್ನ ಏನು ಖರ್ಚು ಮಾಡ್ತಾ ಇದೆ. ಟ್ಯಾಂಕರ್ ಮತ್ತು ಇನ್ನಿತರೆ ಮೂಲಗಳಿಂದ ನೀರನ್ನು ಜನರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಆದರೆ ಸದ್ಯ ಏನಂತಂದ್ರೆ ಈ ಒಂದು ಏನು ಜಲಾಶಯದ ಸ್ಟೋರೇಜ್ ತೀರಾ ಕಡಿಮೆ ಆಗಿರೋದ್ರಿಂದ ಜನರಲ್ಲಿ ಸಾಕಷ್ಟು ಒಂದು ಆತಂಕವನ್ನೇ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಹಿರೇಮಠ್, ರಿಪಬ್ಲಿಕ್ ಟಿವಿ ಕನ್ನಡ, ಕೊಪ್ಪಳ. 4 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಖಾಲಿಯಾಗುವ ಹಂತಕ್ಕೆ ತಲುಪಿದ್ದು 4 ಜಿಲ್ಲೆಯ ಜನರಿಗೆ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ನಾನು ತುಂಗಭದ್ರಾ ಜಲಾಶಯದಲ್ಲಿದ್ದೀನಿ. ಈ ಒಂದು ಜಲಾಶಯದ ದೃಶ್ಯಗಳನ್ನು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು ಈಗಾಗಲೇ ಏನಂತಂದರೆ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಖಾಲಿಯಾಗುವಂಥ ಹಂತಕ್ಕೆ ಬಂದುಬಿಟ್ಟಿದೆ. ಈಗಾಗಲೇ ಏನಂದರೆ ಡೆಡ್ ಸ್ಟೋರೇಜ್ ಕೇವಲ 5 TMC ನೀರು ಮಾತ್ರ ಈ ಒಂದು ಜಲಾಶಯದಲ್ಲಿ ಬಾಕಿ ಇದೆ. ಏನಂತಂದರೆ 105 TMC ಸಾಮರ್ಥ್ಯದ ಈ ಒಂದು ತುಂಗಭದ್ರಾ ಜಲಾಶಯದಲ್ಲಿ ಈಗ ಕೇವಲ 5 TMC ನೀರು ಮಾತ್ರ ಬಾಕಿ ಇರೋದು ಏನು 4 ಜಿಲ್ಲೆಯ ಜನರಲ್ಲಿ ಸಾಕಷ್ಟು ಒಂದು ಆತಂಕವನ್ನ ಮನೆ ಮಾಡಿದೆ. ಏನು ಕಳೆದ ವರ್ಷಕ್ಕೆ ಮತ್ತು ಈ ವರ್ಷದ ಒಂದು ಲೆಕ್ಕಾಚಾರವನ್ನ ನೋಡೋದಾದ್ರೆ ಮಾರ್ಚ್ ಅಂತ್ಯಕ್ಕೆ ಏನಂದ್ರೆ ಕಳೆದ ವರ್ಷ 13 TMC ನೀರು ಈ ಒಂದು ಜಲಾಶಯದಲ್ಲಿ ಸಂಗ್ರಹವಾಗಿತ್ತು. ಅದು ಏನಂತಾರೆ ಮುಂದಿನ ಮಳೆಗಾಲದವರೆಗೂ ಜನರಿಗೆ ಕುಡಿಲಿಕ್ಕೆ ಅನುಕೂಲವನ್ನ ಮಾಡಿಕೊಟ್ಟಿತ್ತು. ಆದರೆ ಈ ಬಾರಿ ಏನಂತಾರೆ ಕೇವಲ 5 TMC ನೀರು ಇರೋದ್ರಿಂದ ಸಾಕಷ್ಟು ಜನರಿಗೆ ಒಂದು ತೊಂದರೆ ಆಗ್ತಾ ಇದೆ. ಅದರಲ್ಲೂ ಕೂಡ ಏನಂತಂದ್ರೆ ಕೊಪ್ಪಳ, ವಿಜಯನಗರ, ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗಳು ಸಾಕಷ್ಟು ಒಂದು ರೀತಿಯಂತ ಏನಂತಂದ್ರೆ ಏನು ನೀರಿನ ಬರವನ್ನ ಏನು ಅನುಭವಿಸ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಡ್ಯಾಮ್ ಕೂಡ ಸಂಪೂರ್ಣವಾಗಿ ಖಾಲಿ ಆಗ್ತಾ ಇರೋದ್ರಿಂದ ಸಹಜವಾಗಿ ಏನಂತಂದ್ರೆ ಕುಡಿಯೋ ನೀರಿನ ಇನ್ನು 2 ತಿಂಗಳ ಕಾಲ ಏನು ಜನರಿಗೆ ಕುಡಿಯೋ ನೀರಿಗಾಗಿ ಸಾಕಷ್ಟು ಒಂದು ಸಮಸ್ಯೆ ಉಂಟಾಗುವಂತಹ ಒಂದು ಏನಂತಾರೆ ಈಗಾಗಲೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಏನಂತಂದ್ರೆ ಸರ್ಕಾರವು ಕೂಡ ಏನು ಬರಗಾಲ ಮತ್ತು ಕುಡಿಯೋ ನೀರಿಗಾಗಿ ಸಾಕಷ್ಟು ಒಂದು ಹಣವನ್ನ ಏನು ಖರ್ಚು ಮಾಡ್ತಾ ಇದೆ. ಟ್ಯಾಂಕರ್ ಮತ್ತು ಇನ್ನಿತರೆ ಮೂಲಗಳಿಂದ ನೀರನ್ನು ಜನರಿಗೆ ಕೊಡುವಂಥ ಕೆಲಸವನ್ನ ಮಾಡ್ತಾ ಇದೆ. ಆದರೆ ಸದ್ಯ ಏನಂತಂದ್ರೆ ಈ ಒಂದು ಏನು ಜಲಾಶಯದ ಸ್ಟೋರೇಜ್ ತೀರಾ ಕಡಿಮೆ ಆಗಿರೋದ್ರಿಂದ ಜನರಲ್ಲಿ ಸಾಕಷ್ಟು ಒಂದು ಆತಂಕವನ್ನೇ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಹಿರೇಮಠ್, ರಿಪಬ್ಲಿಕ್ ಟಿವಿ ಕನ್ನಡ, ಕೊಪ್ಪಳ.